ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. जय आद्याशक्ति माँ, जय आद्याशक्ति, अखंड ब्रह्मांड दीपाव्या, अखंड ब्रह्मांड दीपाव्या, पडवे प्रगट्या माँ. ओम जय माँ जगदंबे. ಪಿಂಪ್ರಿ ಚಿಟ್ಪಾಡ್ ಬಂಟರ ಸಂಘದಿಂದ ಪ್ರತಿವರ್ಷ ದಸರಾ ಉತ್ಸವ ಹಾಗೂ ತೆನೆ ಹಬ್ಬವನ್ನು ಆಚರಿಸುವ ಮೂಲಕ ತಮ್ಮ ತುಳುನಾಡಿನ ಧಾರ್ಮಿಕ ಪರಂಪರೆಗಳನ್ನು ಉಳಿಸುವ, ಅಂತೆಯೇ ನಮ್ಮ ಮಕ್ಕಳಿಗೆ ತಮ್ಮ ಆಚಾರ ವಿಚಾರಗಳನ್ನು ಪರಿಚಯಿಸುವ ಉದ್ದೇಶದಿಂದ ಶ್ರದ್ಧೆ ಭಕ್ತಿಯೊಂದಿಗೆ ಆಚರಿಸುತ್ತಾ ಬಂದಿರುತ್ತೇವೆ. ನವರಾತ್ರಿ ಸಂದರ್ಭ ಶಕ್ತಿ ದೇವತೆಯಾದ ಮಾತೃಸ್ವರೂಪಿಣಿ ಶ್ರೀದೇವಿಯನ್ನು ಆರಾಧಿಸುವ ಮೂಲಕ ಸುಖ ಸಮೃದ್ಧಿಯನ್ನು ಪಡೆಯಬಹುದಾಗಿದೆ. ಮೂಲತಃ ಕೃಷಿಕ ಕುಟುಂಬದಿಂದ ಬಂದವರಾದ ನಾವು ಪ್ರಕೃತಿಯಲ್ಲಿ ದೇವರನ್ನು ಕಾಣುವವರಾಗಿದ್ದು, ಗದ್ದೆಯಲ್ಲಿ ಬೆಳೆದ ಪೈರನ್ನು ಆರಾಧಿಸುವ ತೆನೆ ಹಬ್ಬವು ನಮ್ಮ ಸಂಪ್ರದಾಯವಾಗಿದೆ ಎಂದು ಪಿಂಪ್ರಿ ಚಿಟ್ವಾಡ್ ಬಂಟರ ಸಂಘದ ಅಧ್ಯಕ್ಷ ವಿಜಯ್ ಶೆಟ್ಟಿ ಕಟ್ಟೆಡಿಗಿ ಮನೆ ಬೋರ್ಕಟ್ಟೆ ಅವರು ನುಡಿದರು. ಅವರು ಅಕ್ಟೋಬರ್ 4ರಂದು ನಿಗ್ಡಿಯ ಹೋಟೆಲ್ ಪೂನಾ ಗೇಟ್ನಲ್ಲಿ ನಡೆದ ಪಿಂಪ್ರಿ ಚಿಟ್ವಾಡ್ ಬಂಟರ ಸಂಘದ ದಸರಾ ಹಬ್ಬ ಹಾಗೂ ದಾಂಡಿಯಾ ರಾಸ್ ತೆನೆ ಹಬ್ಬ ಕಾರ್ಯಕ್ರಮದ ಸಂದರ್ಭ ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿ, ಸಂಘದ ನೇತೃತ್ವ ವಹಿಸಿ 2ನೇ ವರ್ಷದ ದಸರಾ ಹಬ್ಬವನ್ನು ಆಚರಿಸುತ್ತಿರುವುದಕ್ಕೆ ಸಂತೋಷವಾಗುತ್ತಿದೆ. ಸಮಾಜ ಬಾಂಧವರೆಲ್ಲರ ಪ್ರೋತ್ಸಾಹದಿಂದ ಸಂಘವು ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯುತ್ತಿದೆ. ಇಂದಿನ ಕಾರ್ಯಕ್ರಮವನ್ನು ಶಿಸ್ತುಬದ್ಧವಾಗಿ ಸಂಘಟಿಸಲು ಶ್ರಮಿಸಿದ ಸಂಘದ ಕಾರ್ಯಕಾರಿ ಸಮಿತಿ, ಮಹಿಳಾ ವಿಭಾಗ, ಯುವ ವಿಭಾಗದ ಸದಸ್ಯರೆಲ್ಲರಿಗೂ ವಂದನೆಗಳು. ಮುಂದೆಯೂ ನಿಮ್ಮೆಲ್ಲರ ಸಹಕಾರ ಇರಲಿ ಎಂದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ನವಿ ಮುಂಬಯಿಯ ಹೋಟೆಲ್ ರಮಾಡದ ಆಡಳಿತ ನಿರ್ದೇಶಕರಾದ ದಿನಕರ್ ಎನ್ ಶೆಟ್ಟಿ ಹಾಗೂ ಹೋಟೆಲ್ ರಮಾಡದ ಆಡಳಿತ ನಿರ್ದೇಶಕರಾದ ಹರಿತ್ ಶೆಟ್ಟಿ ಅವರು ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷ ರಾಕೇಶ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಅರುಣ್ ಶೆಟ್ಟಿ, ವಿಜಯ ಬ್ಯಾಂಕ್, ಕೋಶಾಧಿಕಾರಿ ಸುಧಾಕರ್ ಶೆಟ್ಟಿ ಪಲತ್ತೂರು, ಸಾಂಸ್ಕೃತಿಕ ಸಮಿತಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಸನತ್ ಚೌಟ, ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಮಿತಿ ಕಾರ್ಯಾಧ್ಯಕ್ಷ ವಿಶ್ವನಾಥ ಕೆ ಶೆಟ್ಟಿ ಮುಂಟೂರು, ಕ್ರೀಡಾ ಸಮಿತಿ ಕಾರ್ಯಾಧ್ಯಕ್ಷ ದಿನೇಶ್ ಶೆಟ್ಟಿ ಉಜಿರೆ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುಪ್ರಿಯಾ ಜೆ ಶೆಟ್ಟಿ ಉಪಸ್ಥಿತರಿದ್ದರು. ಅತಿಥಿ ಗಣ್ಯರು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅತಿಥಿಗಳನ್ನು ಶಾಲು ಹೊದಿಸಿ ಸ್ಮರಣಿಕೆ ಪುಷ್ಪಗುಚ್ಛವನ್ನಿತ್ತು ಗೌರವಿಸಲಾಯಿತು. ಈ ಸಂದರ್ಭ ಉಪಸ್ಥಿತ ವಿವಿಧ ಗಣ್ಯರುಗಳನ್ನು ಪುಷ್ಪಗುಚ್ಛ ನೀಡಿ ಗೌರವಿಸಲಾಯಿತು. ಕೋಶಾಧಿಕಾರಿ ಸುಧಾಕರ್ ಶೆಟ್ಟಿ ಪಲತ್ತೂರು ಅತಿಥಿಗಳನ್ನು ಪರಿಚಯಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಉಪಾಧ್ಯಕ್ಷ ರಾಕೇಶ್ ಶೆಟ್ಟಿ ಬೆಳ್ಳಾರೆ ಸ್ವಾಗತಿಸಿದರು. ಡಾಕ್ಟರ್ ಸನತ್ ಚೌಟ ವಂದಿಸಿದರು. ಸಂಘದ ಅಧ್ಯಕ್ಷ ವಿಜಯ್ ಶೆಟ್ಟಿ ಅವರು ಭತ್ತದ ತೆನೆಗಳನ್ನು ಹೊತ್ತು ತಂದು ತುಳಸಿ ಕಟ್ಟೆಯಲ್ಲಿರಿಸಿ ಸಾಂಪ್ರದಾಯಿಕ ರೀತಿಯಲ್ಲಿ ಪೂಜಿಸಿದರು. ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುಪ್ರಿಯಾ ಜೆ ಶೆಟ್ಟಿ ಮತ್ತು ಮಹಿಳಾ ಸದಸ್ಯರು ಶ್ರೀದೇವಿ ಅಲಂಕೃತ ಮಂಟಪಕ್ಕೆ ಆರತಿ ಬೆಳಗಿಸಿ ಪ್ರಾರ್ಥಿಸಿದರು. ಮಹಿಳೆಯರು, ಪುರುಷರು ಮತ್ತು ಮಕ್ಕಳೆಲ್ಲ ಸೇರಿ ಆಕರ್ಷಕ ದಾಂಡಿಯ ಕಾರ್ಯಕ್ರಮವನ್ನು ಭಾಗವಹಿಸಿದರು. ಮಹಿಳಾ ವಿಭಾಗ, ಯುವ ವಿಭಾಗ ಹಾಗೂ ಸಮಾಜ ಬಾಂಧವರಿಂದ ಆಕರ್ಷಕ ದಾಂಡಿಯ ನೃತ್ಯಗಳು ಗಮನ ಸೆಳೆಯಿತು. ಕಾರ್ಯಕ್ರಮದ ಕೊನೆಗೆ ತುಳುನಾಡಿನ ಸಾಂಪ್ರದಾಯಿಕ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಘದ ಮಾಜಿ ಅಧ್ಯಕ್ಷರುಗಳು, ಪುಣೆ ಬಂಟರ ಸಂಘದ ಅಧ್ಯಕ್ಷ ಸಂತೋಷ್ ಶೆಟ್ಟಿ ಇನ್ನ ಕುರ್ಕಿಲ್ ಬೆಟ್ಟು ಮತ್ತು ಪದಾಧಿಕಾರಿಗಳು, ಮಹಿಳಾ ವಿಭಾಗ ಸದಸ್ಯರು, ಬಣ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಆನಂದ್ ಶೆಟ್ಟಿ ಮಿಯಾರು ಹಾಗೂ ಪದಾಧಿಕಾರಿಗಳು ಮತ್ತು ಮಹಿಳಾ ವಿಭಾಗದ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಸಂಘದ ಕಾರ್ಯಕಾರಿ ಸಮಿತಿ, ಮಹಿಳಾ ವಿಭಾಗ, ಯುವ ವಿಭಾಗದ ಸದಸ್ಯರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು.
ಅಂಚನೆ ದೇವಿಗೂ ಪೂಜೆನ ಮಲ್ಪರೆ ಸುಮಂಗಲೆಯರು ತುಂಬತ್ತದು ಭಾಗ್ಯ ಸಕಲ ಭಾಗ್ಯನ್ನ ಕೊಡ್ತು ಹಾರೈಸಾಡ ಪಡೆದು ಆ ದೇವಿಡ ನಟ್ಟೊಂದು ನಮ್ಮ ಸಭಾ ಕಾರ್ಯಕ್ರಮದ ಹಂಚಿಕೊಂದಿಲ್ಲ ಕೊಲ್ಲೂರು ಮೂಕಾಂಬಿಕೆ ಶೃಂಗೇರಿ ಶಾರದಾಂಬೆ ಹಿರಿಯರನ್ನ ಉಪಸ್ಥಿತಿಡು ಮಾಜಿ ಅಧ್ಯಕ್ಷರು ಸಂಘದ ಪದಾಧಿಕಾರಿಗಳು ಸರ್ವ ಸದಸ್ಯರನ್ನ ಸಮ್ಮುಖಡು ಮೂಲ ಆಚರಣೆ ಮಾಡ್ತದಲ್ಲ ವರ್ಷಪತಿ ನವರಾತ್ರಿ ನಡೆದ ಈ ದಾಂಡಿಯ ಬುಕ್ಕ ಕುರಲ್ ಪರ್ವದ ಈ ಕಾರ್ಯಕ್ರಮಗಳು ನಮ್ಮ ತುಳುನಾಡಿನ ಸಂಸ್ಕೃತಿಯ ಪ್ರಕಾರ ಬಚ್ಚಿ ಬಿದ್ದಿನ ಸ್ವಾಗತ ಮಾತ್ರ ನಮ್ಮ ಸಂಸ್ಕಾರ ಬಂದಲೆ ಇನ್ನಿತ ಈ ಕಾರ್ಯಕ್ರಮದ ಮೆತ್ತ ಚಾವಾಡಿ ತುಳುನಾಡು ನಮ್ಮ ಬಂಟರ ಸಂಘ ಬೆಂಗಳೂರಿನ ಕಾರ್ಯಕ್ರಮ ಹೋಗ್ಕೊಟ್ಟು ಬರ್ತಿನ ನವಿ ಮುಂಬೈದ ಪ್ರಸಿದ್ಧ ಹೋಟೆಲ್ ಉದ್ಯಮಿಗಳಾಗಿನ ಶ್ರೀಯುತ ದಿನಾಕರ್ ಎನ್ ಶೆಟ್ಟಿ ರಮಣ ಗ್ರೂಪ್ ಆಫ್ ಹೋಟೆಲ್ದ MD ಆದ್ಮೇಲೆ ಆರೆಗೆ ಸಂಘದ ಪರವಾದ ಪ್ರೀತಿ ಸ್ವಾಗತ ಬಂತು ಅಂಚನೆ ನನ್ನೂರಿ ಬಿನ್ನೆ ಪ್ರಸಿದ್ಧ ಹೋಟೆಲ್ ಉದ್ಯಮಿ ರಮಣ ಗ್ರೂಪ್ ಆಫ್ ಹೋಟೆಲ್ದ ಮುಖ್ಯ ಡೈರೆಕ್ಟರ್ ಆಗಿನ ಶ್ರೀಯುತ ಹರೀಶ್ ಎಸ್ ಶೆಟ್ಟಿ ನಮ್ಮೊಟ್ಟಿಗೆ ಹರೀಶ್ ಅಣ್ಣನ ಪ್ರೀತಿ ಸ್ವಾಗತ ಬಂತು ಸಂಘದ ಪರವಾದ ಪ್ರೀತಿ ಸ್ವಾಗತ ಬಂತು ಪುಣೆ ಬೆಲ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಕಾರ್ಯಕಾರಿ ಸಮಿತಿಯನ್ನ ಸ್ವಾಗತ ಬಂದೋನೆ ಮಹಿಳಾ ಅಧ್ಯಕ್ಷರನ್ನ ಕಾರ್ಯಕ್ರಮದ ಸ್ವಾಗತ ಬಂದೋನೆ ಅಂಚನೆ ಫೆಬ್ರವರಿ 21 ರೂಪದ ಅಧ್ಯಕ್ಷರಾದ ಕುರ್ಕಾಲ್ ಹರೀಶ್ ಶೆಟ್ಟರನ್ನ ಕಾರ್ಯಕಾರಿ ಸಮಿತಿಯನ್ನ ಸಂಘದ ಪರವಾದ ಪ್ರೀತಿ ಸ್ವಾಗತ ಬಂದೋನೆ ಮಹಾಗಣಪತಿ ಯಕ್ಷಗಾನ ಸಂಘದ ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟರನ್ನ ಸಂಘದ ಪರವಾದ ಪ್ರೀತಿ ಸ್ವಾಗತ ಬಂದೋನೆ ಅಂಚನೆ ಇನ್ನಿತ ಈ ಪ್ರೋಗ್ರಾಮ್ ಬಾರಿ ಪೂರ್ವ ನಡಪರೆ ಸಹಕಾರಿ ಪೂರ ಅಷ್ಟೇನೆ ಕಾರಣ ನಮ್ಮ ನೋಡು ಅಂಚನೆ ಇನ್ನಿತ ಈ ಸಮಾರಂಭ ಬರ್ತಿನ ಮಾತ್ರ ಸಂಘದ ಪರವಾದ ಪ್ರೀತಿ ಸ್ವಾಗತ ಮಾಡ್ತದೆ ಮಾತ್ರ ಇಲ್ಲ ಆಯುಷು ಆರೋಗ್ಯ ಸುಖ ಸಂಪತ್ತು ಅಕ್ಕ ಒದಗಿಸಿಕೊಂಡು ಬಣ್ಣದು ಹೆಣ್ಣೊಂದು ಭಾರಿ ಖುಷಿ ಆಗ್ಬಿಟ್ಟು ಹೆಮ್ಮೆಲೆ ಹಾಕೊಂಡು ತೋನಾಗ gives me immense pleasure to understand that Band Sangha in Pimpri Chinchwad have been making a valuable contribution for preserving cultural heritage of our country. Your relentless effort to organize various cultural activities throughout the year to create an atmosphere of fellowship and unity among community members is commendable. Culture of any community follows from the preservation of meaningful tradition inherited by them. Our saints and forefathers have been shaping these traditions in a way to establish harmony, brotherhood and lasting
long-lasting peace in the community. Sri Balagangadhar Tilak started the movement of celebrating Ganesh festival with the motive of uniting people of Maharashtra in their crusade against British rule. Dasara is one such festival which has basic intent of celebrating the victory of good over evil. The principle behind these festivities has been remained the same, whether it is goddess Durga fought for 9 days to destroy the Rakshasa Mahishasura and got victory on Vijayalakshmi on the 10th day. Or Lord Rama fought for 9 days to destroy Ravana, ending up victorious on the 10th day, that is Dasara. This kind of philosophy is the need of the hour for our country, of the atmosphere of animosity, hatred and unrest finally ensure long-lasting peace in the nation in general and our community in particular. Our cultural festival of great significance in the whole nation, though it is celebrated in different faiths in various states, whether it is Chamundi in Karnataka or Durga in Calcutta, it is essentially about the Devi Mata. Navaratri is celebrated during 9 days, which symbolizes destroying evil and wicked nature and worshipping for the object that contribute to our well-being. During these 9 days, goddess called Mahishasura, that is evil, in different avatars and celebrate the godly victory on the Vijayadashmi, which we are doing now. ಸುಪ್ರಿಯಕ್ಕ ಒಕ್ಕ ಆಕಾಶಣ್ಣ ಒಕ್ಕ ವೇದಿಕೆ ತುಂಬಿಚ್ಚಿನ ಮಾತಾ ಗಣ್ಯರೇ ಎನ್ನ ಹೃತ್ಪೂರ್ವಕ ನಮಸ್ಕಾರ. ಇನ್ನಿತ ಒಂದು ದಾಂಡ್ಯಾರಸ್ ಬೊಕ್ಕ ಕೊರಲ್ ಪಾರ್ಕ್ನ ಬರ್ಬೋದು ಎಂಕಲೆಲ್ಲ ಇರ್ತದ ಇಲ್ಲಿ ಮಾನಾದಿಗೆ ಮಲ್ತಿದ್ದಕ್ಕೆ ಇಲ್ಲಿ ಬಣ್ ಸಂಘದ ಪಿಂಪ್ರಿ ಚಿಂಚೋಡ್ ವಿಜಯನಗರ ಕಾಗಲ್ನ ಆಫೀಸ್ ಬೇರರ್ಗೆ ಎಂಗ ಹೃತ್ಪೂರ್ವಕ ವಂದನೆ. I am indeed very pleased to be here today on this auspicious occasion of celebration of Dandiya Ras and Tene Happa organized by Band Sangha Pimpri Chinchwad. I thank Vijayana and office bearers of Band Sangha Pimpri Chinchwad for having invited me for this festive function. It is a great initiative in the Karma Bhumi of Pimpri Chinchwad to organize and celebrate the festival of Dasara in the traditional way of integrating our native Koral Parba with Dandiya, which in itself signifies that whenever we want our traditional way of worshipping and celebration of festival being remembered, which were done in our native place, and to show our young generation the values and ethos of our Janmabhoomi, of Udupi and Dakshina Kannada district, which is well known for its divine powers. Dasara is a very important Hindu festival, and Navratras are celebrated with special prayers that are offered to goddess at home and temples all over India. Thereafter, on the 10th day, Vijayadashami is being celebrated as Dasara, being considered as victory of good deeds over evil deeds. In our school days, we were made aware of Ramayana, Mahabharata and Gita, which give lessons of good and bad, moral values, respect towards parents, teachers and elders. In the present day, due to impact of westernization of our culture, some of these qualities are missing in our younger generation. By organizing such functions,
we are trying to make aware of such values to our next generation. ಮಹಾಗಣಪತಿ ದೇವರಿಗೆ ಅಂಚನೆಯು ನವರಾತ್ರಿದ ಈ ಶುಭ ಸಂದರ್ಭದ ಆದಿಮಾಯಿ ಅಪ್ಪೆಗೆ ಅಡ್ಡ ಬರೋದು ನಮ್ಮ ಬಂಟರ ಸಂಘದ ಪಿಂಪರಿ ಚಿಂಚವಾಡ್ನೆತ್ತ ಎನ್ನ ಕಾರ್ಯವಾಗಿದ್ದ 2ನೇ ವರ್ಷದ ಸುವೃತ್ತ ಕಾರ್ಯಕ್ರಮ ನವರಾತ್ರಿದ ದಾಂಡ್ಯ ಅಂಚನೆ ಕೊರಳು ಪರಬಗು ಬೈದಿನ ಮಾನದಿಗೆದ ಬಿನ್ನೇರೆಗೆ ಅಂಚನೆ ಕೂಡಿಕೂಟದ ಸರ್ವೆರೆಗಳ ಸೊಲ್ಮೇಲು ಇನ್ನಿತ ಮುಖ್ಯ ಬಿನ್ನೇರಾದ ಬೈದಿನ ದಿನಕರಣ್ಣೆ ಒಕ್ಕ ಹರೀಶಣ್ಣೆ ನಮ್ಮ ಮಾಜಿ ಅಧ್ಯಕ್ಷರನ್ನಾಗಲಿ ಪೂರ್ಣ ಬಂಟರ ಸಂಘದ ಅಧ್ಯಕ್ಷರು ಸಂತೋಷ್ ಅಣ್ಣೆ ಹೋಟೆಲ್ ಪುಣೆ ಬಂಡ್ಸ್ ಅಸೋಸಿಯೇಷನ್ದ ಅಧ್ಯಕ್ಷರು ಆನಂದಣ್ಣೆ ಹೋಟೆಲ್ ಅಸೋಸಿಯೇಷನ್ದ ಅಧ್ಯಕ್ಷರು ಪದ್ಮನಾಭಣ್ಣೆ ತುಳುಕೂಟದ ಅಧ್ಯಕ್ಷರು ಹರೀಶಣ್ಣೆ ಒಕ್ಕ ವಿವಿಧದ ಸಂಘದ ಅಧ್ಯಕ್ಷರನ್ನಾಗಲು ಕೂಡಿದಿನ ಕೂಟದ ಸರ್ವೇರಿಗಳನ್ನು ಉಡಲ್ದಿನ ಸೊಮ್ಮೆ ಇನ್ನಿತ ಈ ಕಾರ್ಯಕ್ರಮಕ್ಕೂ ಯೋಜನೆ ಮಲ್ಪರೆ ಸಂಘದ ಕಾರ್ಯಕಾರಿಣಿ ಸದಸ್ಯರನ್ನಾಗಲು ಮಸ್ತ್ ಪ್ರಯತ್ನ ಬೈದಿರು ಇಂಚಿನ ದುಮ್ಮುಗಳ ಕಾರ್ಯಕ್ರಮಕ್ಕೂ ನಿಖಲ್ನ ಅನುಭವವಾದ ಸಹಕಾರ ಸಂಘದ ಮಿತ್ತು ಉಪ್ಪಡೆ ಪಣದು ಏನು ನವರಾತ್ರಿದ ಶುಭ ಸಂದರ್ಭಗಳು ನವದುರ್ಗಿನ ರೂಪಡು ದೇವಿ ನಂಬಿಕೆಗಳಿಗೆ ಇಂಬು ಕೊರಪರಿಗೆ ಐಟಲ ನಮ್ಮ ಸಪ್ತದುರ್ಗನಗಳು ಕಾರಣಕ್ಕೆ ತೋಜಾದಿನ ಪುಣ್ಯ ಮಣ್ಣಡು ತುಳುನಾಡದ ಬೈದಿನಗಳು ಸ್ತ್ರೀ ಪ್ರಧಾನವಾಯಿನ ನಮ್ಮ ತುಳುನಾಡದ ನಮ್ಮ ಅಪ್ಪೆನ ದೇವಿನ ರೂಪಡು ತೋಯಿನಗಳು ಇನಿ ನಮ್ಮ ಮುಲ್ಪ ಸಂಘದ ಬತ್ತ ಅಪ್ಪೆ ಜೋಕಲು ಒಂಜಿ ಅಪ್ಪೆ ಜೋಕಲ್ ಲೆಕ್ಕ ಒಟ್ಟು ಸೇರೊಂದು ದೇವಿನ ಪೂಜೆ ಮಲ್ತೊಂದು ದೇವಿನ ಆಶೀರ್ವಾದನು ಗೆದ್ದೊಂದು ಎನ್ನ ಕಾರ್ಯವಾದಿನ ಆರಂಭ ಮಲ್ತೊಂದು ಇನ್ನಿತ ಈ ಗೌಜಿದ ಕಾರ್ಯಮಗು ಬಿನ್ನೆರಾದ ಬೈದಿನ ನವಿ ಮುಂಬೈ ಹೋಟೆಲ್ ರಮಣ ಇಂಟರ್ನ್ಯಾಷನಲ್ ಹರಿಶಣ್ಣೆ ಬೊಕ್ಕ ದಿಕ್ಕರಣ್ಣೆ ಬೊಕ್ಕ ಮುಂಬೈ ಪ್ಯಾಲೇಸ್ದ ರಂಜನಣ್ಣೆ ಬಂಟರ ಮೂಲತಃ ಕೃಷಿ ಪ್ರಧಾನ ಕುಟುಂಬದ್ದು ಬೈದಿನಕಲು ಕೃಷಿ ಮಣ್ಣಿಡ ದೇವರನ್ನ ತೂಪಿನ ಸಮಾಜ ನಮ್ಮ ಇಲ್ಲಿ ಊರುಡ್ದು ಕೊರಲು ಕನತದು ಪೂಜೆ ಮಲ್ತದು ಮಾತ ಸಮಾಜ ಬಾಂಧವ್ಯರಿಗೆ ಕೊರಲು ಪಟ್ಟಣ ಮೂಲಕ ನಮ್ಮ ಮಾತೆಲ್ಲ ಒಟ್ಟಾದ ಕೊರಲು ಪರ್ವನು ಆಚರಣೆ ಮಲ್ಪಡು ಮಲ್ತೊಂದುಲ್ಲ ಅಂಚನೆ ನಮ್ಮ ಲೇಡೀಸ್ ವಿಂಗದ ಆಗಲು ಒಂಜಿ 10 ದಿನದ ಪ್ರಾಕ್ಟೀಸ್ ಮಲ್ತದ ನಮ್ಮ ದಾಂಡ್ಯ ಕಾರ್ಯಕ್ರಮದ ಅಂಚನೆ ಯೂತ್ ವಿಂಗದಾಗಲ್ಲ ಗ್ರೂಪು ಪ್ರಾಕ್ಟೀಸ್ ಮಲ್ತದ ದಾಂಡ್ಯದ ಕಾರ್ಯಕ್ರಮ ಆಚರಣೆ ಮಲ್ತೊಂದಿಲ್ಲೇರು ನವರಾತ್ರಿದ ಈ ಶುಭ ಸಂದರ್ಭಗಳು ಮಾದರಿಗಳ ಶ್ರೀದೇವಿ ಸಕಲ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಾಡು ಮಾಡದು for this function. Also like to extend my thanks to Honorary Shri Dinkara Shetty and Shri Hari Shetty for gracing this of a festival. And I'd like to also extend my thanks from all the members for Band Sangha to our guests from the Pune, Santosh Anna and his team, the Bunds Association Pune, Anand Anna and his team, Tulu Sangha Pimpri Chinchwad Harish Anna and his team, all the ex-presidents graced the occasion, the committee members who have established this stage, now giving us this place for organizing the function and also organizing food.
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.